ಪಹಲ್ಗಾಮ್ ಘಟನೆ ಆದ ಬಳಿಕ ಭಾರತ ಕೂಡ ಪಾಕಿಸ್ತಾನ ವಿರುದ್ಧ ಪ್ರತಿಕಾರ ತೀರಿಸ್ಕೊಂಡಿರುವಂಥದ್ದು. ಈ ಸಂಗತಿಯನ್ನು ಇಡೀ ಜಗತ್ತಿಗೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥ ಸೋಫಿಯಾ ಅವರು ನಿಮ್ಮ ಸೊಸೆ, ಎಷ್ಟು ಹೆಮ್ಮೆ ಇದೆ ನಿಮಗೆ? ಅದು ನಾವು ಕೇಳಿದ ಬಳಿಕ ನಮಗೊಂಥರ ಹೆಮ್ಮೆ ಬತ್ತು ಮತ್ತು ಒಂದು ಖುಷಿ ಅನ್ನಿಸ್ತಾರೆ. ನಮ್ಮ ಮಕ್ಕಳ ಇಬ್ಬರು ಗಂಡ ಹೆಂಡತಿ ಮಿಲಿಟ್ರಿಯಲ್ಲೇ ಸರ್ವಿಸ್ ಮಾಡ್ತಾರೋ, ಅವ ಕರ್ನಲ್ಲ ಅಕ್ಯೂ ಕರ್ನಲ್ಲ. ಅದು ನಿನ್ನೆ ಸುದ್ದಿ ನೋಡಿ ಕೂಡಲೇ ನಮಗೊಂದು ಮನಸ್ಸಿಗೆ ಆನಂದ ಅನ್ನಿಸ್ತಾರೆ. ಅದರದ ಬಗ್ಗೆ ಏನಾಯ್ತಲ್ಲ. ಈಗ ತಾಜುದ್ದೀನ್ ಅವರ ಮತ್ತು ಸೋಫಿಯಾ ಮೇಡಮ್ ಮದುವೆ ಯಾವಾಗ ಆಯಿತು? ಇದು ಮದುವೆ ಆಗಿ 2015ರಾಗ ಮದುವೆ ಆಗೈತೆ ರೀ. ಸೋಫಿಯಾ ಅವರು ಈ ಥರ ಬಡೋದರ ಗುಜರಾತ್ನವ್ರು. ಅವರಿಬ್ಬರು ಜಾಬ್ ಮಾಡೋದ್ನಾಗ ಅವ್ರಿಗೆ ಇದಾಗಿ ನಮಗೆ ಹೇಳ್ರು, ಅವರು ಮುಸ್ಲಿಮ ನಾವು ಮುಸ್ಲಿಮ, ಹಿಂಗಾಗಿ ಇಬ್ಬರದು ಮದುವೆ ಮಾಡಿ ಅವರಿಬ್ಬರು ಸುಖವಾಗಿ ಅದಾರ್ರಿ. ಅವರು ಕರ್ನಲ್ಲ ಇವು ಕರ್ನಲ್ ರೀ. ಇದು ನಿನ್ನಿನ ಘಟನೆ ನೋಡಿಕೊಂಡ್ರೆ ನಮಗೊಂಥರ ಹೆಮ್ಮೆ ಅನ್ನಿಸ್ತು. ಆ ಹೆಮ್ಮೆಯಿಂದ ಇವತ್ತೆಲ್ಲರೂ ಗೌರವದಿಂದ ನಮಗೂ ನೋಡಾಕತ್ತ. ನೀವು ಯಾವಾಗ ಮಾತಾಡಿದ್ರಿ ನಿಮ್ಮ ಸೊಸೆ ಜೊತೆ? ಸೊಸೆ ವಾರ ಮಾತಾಡಿಲ್ಲ ರೀ. ನಿನ್ನಿಂದ ಸೊಸೆ ಸಿಗಲಿಲ್ಲ ರೀ. ಆದ್ರೆ ಮಗ ಸಿಕ್ಕ, ಮಗ ಮಾತಾಡಿದ. ಇಲ್ಲಪ್ಪ ನಾವು ಎಲ್ಲ ಖುಷಿದಾಗದೀವು, ಏನು ಇದು ಮಾಡಬೇಡ್ರಿ, ನಾವು ಅಲ್ಲೇ ಇದ್ದೀವಿ, ಎಲ್ಲ ಖುಷಿದಾಗದೀವಿ ಅಂತ ಹೇಳಿದ. ಈ ತಾಜುದ್ದೀನ್ ಅವರು ಓದಿದ್ದೆಲ್ಲ ಎಲ್ಲಿ ಅಂತ? ಅವರು ಮೊದಲು ಇಲ್ಲಿ ಮಲ್ಟಿಮೀಡಿಯಟ್ ಹೈಸ್ಕೂಲ್ನಲ್ಲಿ ಓದಿದ್ರಿ. ಆಮೇಲೆ JSS ಕಾಲೇಜ್ ಗೋಕಾಕ, ಆದ ನಂತರ ವಿಶ್ವೇಶ್ವರಯ್ಯ ಕಾಲೇಜ್ ಬೆಳಗಾವಿಗೆ ಹೋದ್ರು. ಅಲ್ಲಿ ಹೋಗಿ ಇದು ಮಾಡಿ ಬೆಂಗಳೂರಿಗೆ ಹೋಗಿ ಕಲ್ತ ಅವರು. ಯಾವಾಗ ಕರ್ನಲ್ ಆಗಿದ್ದೆ ಅವಾಗ ಅವರು? ಕರ್ನಲ್ ಆಗಿ ಈಗ 12 ವರ್ಷ ಆಗ್ತಾರೆ. ಈ ಕರ್ನಲ್ ಮಣ್ಣು ಪೋಸ್ಟಿಂಗ್ ಆಗಿತ್ತು. ಆರ್ಮಿ ಸೇರಿ ಈಗ 13 ವರ್ಷ ಆತಾರಲ್ಲ. ನಿಮ್ಮ ಮನ್ಯಾಗ ಫಸ್ಟ್ ಆರ್ಮಿ ಅವ್ರೇನು? ಫಸ್ಟ್ ಆರ್ಮಿ ರೀ. ಸೆಕೆಂಡ್ ನಂಬರ್ ಮಗ ಅದಾನ ರೀ. ಅವ್ನು CSF ಇದ್ದ. ಆದ್ರೆ ಅದು ನಡ್ಲಂಗನ ಈಗ ಅವ ಅಗ್ನಿಶಾಮಕ ದಳದಲ್ಲಿ ಗಾರ್ಡ್ ಅದಾನ. 3 ಜನ ಮಕ್ಕಳು? 3 ಜನ ಮಕ್ಕಳು ಸರ್. 3 ಜನ ಗಂಡು ಮಕ್ಕಳು? 3 ಜನ ಗಂಡು ಮಕ್ಕಳು. ಇವರು 2011 ಸೇರಿದ್ರು? ಹಾಂ.